ಪಾರ್ಶ್ವಜಿನ ಎನ್ನ ಕಾಯೋ ಹರಣ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ. ಈ ಸಂಸಾರ ಕ್ಷಣ ಬಂಗುರಂತ, ಬರಿ ಹೊಡೆದಾಟ ಬಡೆದಾಟವಂತೆ. ಈ ಸಂಸಾರ ಕ್ಷಣ ಬಂಗುರಂತ, ಬರಿ ಹೊಡೆದಾಟ ಬಡೆದಾಟವಂತೆ. ನನಗೆ ಸಾಗರನೆ ನನಗೆ ತಿಳಿಸಿದೆನಿ, ಕರುಣಾ ಸಾಗರನೆ ನಿನ್ನನೆಂದಿಗೂ ಮರೆಯೇನು ನಾನು. ಓಂ ಪಾರ್ಶ್ವಜಿನ ಎನ್ನ ಕಾಯೋ ಹರಣ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ. ನನಗೆ ಇಲ್ಲಿಂದ ಬಿಡುಗಡೆಯ ನೀಡು, ಬಹು ಬೇಗನೆ ಮುಕ್ತಿಯನ್ನು ಕೋರು. ನನಗೆ ಇಲ್ಲಿಂದ ಬಿಡುಗಡೆಯ ನೀಡು, ಬಹು ಬೇಗನೆ ಮುಕ್ತಿಯನ್ನು ಕೋರು. ನಿನ್ನ ದಾರಿಯಲ್ಲಿ ಎಂದು ನಡೆಯುವೆನ, ನಿನ್ನ ದಾರಿಯಲ್ಲಿ ಎಂದು ನಡೆಯುವೆನ, ನಿನ್ನ ನಾಮವ ಭಜಿಸುವೆ ನಾನು. ಓಂ ಪಾರ್ಶ್ವಜಿನ ಎನ್ನ ಕಾಯೋ ಹರಣ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ, ಎನ್ನ ದೋಷ ಹರಣ ಮಾಡೋ ಬಂದು ನೀನನ್ನ. जय बोलो चिंतामणि पार्श्वनाथ भगवान की जय, जैन धर्म की जय, विश्व धर्म की जय, दयामया धर्म की जय. ಈಗ ಇದಕ್ಕಿಂತ ಮುಂಚೆ ಜೈನ್ ಸಮಾಜದವರು ತುಂಬ ಸರ್ತಿ ಒಂದಿನ ಅಧಿವೇಶನ ಮಾಡಿ ಬೇರೆ ಬೇರೆ ಸಮಯದಲ್ಲಿ ಆಫೀಸರ್ ಆಗಲಿ, ಮಂತ್ರಿಗಳಾಗಲಿ, MLA MP ಸಚಿವರಾಗಲಿ ಎಲ್ಲರಿಗೂ ತಮ್ಮ ಮನವಿ ಕೊಟ್ಟಿದ್ದೀವಿ. ಸಮಾಜಕ್ಕೆ ಏನೇನು ಅವಶ್ಯಕತೆ ಇದೆ, ಅಲ್ಪಸಂಖ್ಯಾತರಲ್ಲಿ ನಮ್ಮ ಬೇಡಿಕೆ ಏನೇನಿದೆ, ಆದರೂ ಕೂಡ ಸರ್ಕಾರ ಸಹಜವಾಗಿ ಮಾಡುವಂಥ ಕೆಲಸಗಳು ಕೂಡ ನಮ್ಮ ಸಲುವಾಗಿ ಮಾಡ್ತಾ ಇಲ್ಲ. ಈಗ ಅದರ ಸಲುವಾಗಿ ಅನಿವಾರ್ಯವಾಗಿ ನಾವು ಉಪವಾಸ ಸರ್ಕಾರ ಕೂತಿದ್ದೀವಿ. ನಿನ್ನಿಂದ ನಮ್ಮದು ಯಾವುದೇ ಬೇಡಿಕೆ ಸರ್ಕಾರ ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ 5 ನಿಮಿಷದಲ್ಲಿ ಫೋನ್ಬೋದು ಮಾಡ್ಬೋದು. ಸರ್ ನೋಡಿ, ಕಡಿಮೆ ಅಂದರೂ ಕೂಡ ಪ್ರತಿ ವರ್ಷ ಜೈನ ಸಮಾಜದ 100 ಕಡಿಮೆ ಅಂದರೂ ಕೂಡ 100 ಕೋಟಿ ರೂಪಾಯಿ ಜೈನ ಸಮಾಜ ಮುಣುಗ್ತಾ ಇದೆ. 4,500 ಕೋಟಿ ಅಲ್ಪಸಂಖ್ಯಾತರ ಬಜೆಟ್ ಇದೆ. ಜೈನರಿಗೆ 100 ಕೋಟಿ ಕೂಡ ಸರ್ಕಾರ ಕೊಡ್ತಾ ಇಲ್ಲ. 4,500 ಕೋಟಿ ಬಜೆಟ್ ಇದ್ರೂ ಕೂಡ. ಮತ್ತು ಅಲ್ಪಸಂಖ್ಯಾತರು ಯಾರು? ಜೈನರಿಗೆ ಒರಿಜಿನಲ್ ಅಲ್ಪಸಂಖ್ಯಾತರು. ಆದರೆ ಜೈನರಿಗೆ ಅಲ್ಪಸಂಖ್ಯಾತರ ಏನು ಉಪಯೋಗ ಆಗಬೇಕು, ಏನು ಸಹಾಯ ಸಿಗಬೇಕು ಅದು ಸಿಗ್ತಾ ಇಲ್ಲ. ಕರ್ನಾಟಕ ಸರ್ಕಾರದ 2 ವರದಿಗಳಿವೆ, ರಿಪೋರ್ಟ್ ಇದೆ. ಆ ರಿಪೋರ್ಟ್ ಕೊಟ್ಟವರು ಕೂಡ ಮುಸ್ಲಿಂ ಸಮುದಾಯದವರು. ಕರ್ನಾಟಕದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರ ಸಮುದಾಯ ಧರ್ಮಗಳಿವೆ, ಅದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಡತನ ಜೈನ ಸಮಾಜದಲ್ಲಿ ಇದೆ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಯುವಕರು ಜೈನ ಸಮಾಜದಲ್ಲಿ ಇದ್ದಾರೆ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಎಲ್ಲ ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ವಿಧವೆಯರು ಜೈನ ಸಮಾಜದಲ್ಲಿ ಇದ್ದಾರಂತ ಕರ್ನಾಟಕ ಸರ್ಕಾರದ ವರದಿ ಇದೆ. ಅಲ್ಪಸಂಖ್ಯಾತರಲ್ಲಿ ಜೈನರನ್ನು ಬಿಟ್ಟು ಬೇರೆ ಯಾರ್ದೂ ಕೂಡ ಪ್ರಾಚೀನ ಬಸತಿಗಳಿಲ್ಲ, ಧಾರ್ಮಿಕ ಸ್ಥಾನಗಳಿಲ್ಲ. ಧಾರ್ಮಿಕ ತೀರ್ಥಕ್ಷೇತ್ರಗಳು, ಸ್ಥಾನಗಳು ಬರೀ ಜೈನರದೇ ಇದೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಕೂಡ ಎಲ್ಲಕ್ಕಿಂತ ಕಡಿಮೆ ಸರ್ಕಾರದ ಸವಲತ್ತು ಅನುದಾನ ಜೈನ ಸಮಾಜಕ್ಕೆ ಸಿಗ್ತಾ ಇದೆ. ನಮ್ಗಿಂತ ಹಿಂದಿರೋ ಸಮುದಾಯಗಳೆಲ್ಲ ಮುಂದೆ ಹೋದ್ರು, ನಾವು ಮುಂದಿದ್ದವರೆಲ್ಲ ಹಿಂದೆ ಹೋಗ್ಕೊಂಡು ಕೂತೀವಿ. ಇಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ನಮ್ಮ ಏನು ಬೇಡಿಕೆ ಇದೆ ನಾವು ಕೇಳಾದೆ ಸಹಜವಾಗಿ 15-20 ವರ್ಷ ಹಿಂದೆನೆ ಕೂಡ ಸರ್ಕಾರ ಕೊಡಬೇಕಾಗಿತ್ತು. ಸರ್ಕಾರ ಕೂಡ ಜೈನ ಸಮಾಜದ ಬಗ್ಗೆ ಪ್ರಾಮಾಣಿಕವಾಗಿಲ್ಲ. ಜೈನ ಸಮಾಜವನ್ನ ಮುಗಿಸ್ಬೇಕಂತಾನೆ ಕೆಲಸ ಮಾಡ್ತಾರೋ ಹಾಗೆ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾವು ನಮ್ಗೆ ಈ ತರ ಪರಿಸ್ಥಿತಿನೇ ಬರಬಾರ್ದಾಗಿತ್ತು.
ಬಡತನ ಹೆಚ್ಚಿದೆ, ನಿರುದ್ಯೋಗ ಹೆಚ್ಚಿದೆ, ಎಲ್ಲ ಪ್ರಾಚೀನ ಬಸ್ತಿಗಳ ಮೇಲೆ ಅತಿಕ್ರಮಣ ಇದೆ. ಯಾವುದೇ ಪ್ರಾಚೀನ ಬಸ್ತಿ ಇಲ್ಲ, ಅಲ್ಲಿ ಅತಿಕ್ರಮಣ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಜೈನ ಸಮಾಜನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅಲ್ಪಸಂಖ್ಯಾತರಲ್ಲಿ ಬರೀ 2 ಸಮುದಾಯ, ಮುಸ್ಲಿಂ ಕ್ರಿಶ್ಚಿಯನ್ ಇದೆ, ಅವ್ರು ಅಷ್ಟೇ ಅಲ್ಪಸಂಖ್ಯಾತರ ಇದ್ದಾರಂತ ಅವರಿಗೆಲ್ಲ ಅನುದಾನ ಕೊಡ್ತಾ ಇದ್ದಾರೆ. ಕೊಡ್ಲಿ, ನಾವು ಯಾರದೇ ವಿರುದ್ಧ ಇಲ್ಲ. ಆದ್ರೆ ಜೈನರು ಕೊಡ್ಬೇಕಲ್ಲ, ನ್ಯಾಯಯುತವಾಗಿ ಜೈನರು ಕೊಡ್ಬೇಕಲ್ಲ. ಮತ್ತು ಸರ್ಕಾರದ ಎಷ್ಟು ತಪ್ಪಿದೆ ಅಷ್ಟೇ ನಾವು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದೀವಿ. ಆದ್ರೆ ನಾವು ಈ ಸಾರಿ ಗಟ್ಟಿಯಾಗಿ ಸರ್ಕಾರ ಮುಂದೆ ನಿಲ್ಲೋಣ. ಇಡೀ ಸಮಾಜ ಗಟ್ಟಿಯಾಗಿ ಸರ್ಕಾರ ಮುಂದೆ ನಿಂತ್ರೆ 100% ಸರ್ಕಾರ ನಮ್ಮ ಕೆಲಸ ಮಾಡೇ ಮಾಡುತ್ತೆ. ಮತ್ತು ಎಲ್ಲಿವರೆಗೂ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸೋದಿಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಉಪವಾಸ ಸತ್ಯಾಗ್ರಹ ನಾವು ಮುಗಿಸೋದಿಲ್ಲ, ಯಾವುದೇ ಕಾರಣಕ್ಕೂ ಮುಗಿಸೋದಿಲ್ಲ. ಈಗ ನಮ್ಮ ಹತ್ರ ಬೇರೆ ಉಪಾಯನೇ ಇಲ್ಲ ಸರ್. ನೋಡಿ, ಜೈನರು ಎಲ್ಲಾ ಕಡೆ, ದೇಶದಂತೆ ಎಲ್ಲಾ ಕಡೆ ಜೈನರು ಮುಗಿದು ಹೋಗಿದ್ದಾರೆ. ಉಳಿದಿದ್ದಾರೆ ಅಂದ್ರೆ ಬೆಳಗಾಂದಲ್ಲಿ ಅಷ್ಟೇ ಉಳಿದಿದ್ದಾರೆ. ಬೆಳಗಾಂ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಜೈನರು ಇದ್ದಾರೆ ಅಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇಲ್ಲ. ಮತ್ತೆ ಜೈನರು ಒಂದಾದ್ರೆ ಯಾವುದೇ ಬೆಳಗಾಂ ಡಿಸ್ಟ್ರಿಕ್ಟ್ ಯಾವುದೇ ರಾಜಕೀಯ ವ್ಯಕ್ತಿಯಲ್ಲಿ ಇಷ್ಟು ತಾಕತ್ತಿಲ್ಲ, ಇಷ್ಟು ಶಕ್ತಿ ಇಲ್ಲ ಜೈನರು ಮೀರು ಹೋಗೋಕೆ. ಆದ್ರೆ ಜೈನರು ಒಂದಾಗ್ತಾ ಇಲ್ಲ. ಜೈನರು ಒಂದಾಗಿ ನಿಂತು ನೋಡ್ರಿ, ಯಾವುದೇ ರಾಜಕೀಯ ವ್ಯಕ್ತಿ ಜೈನರ ಮಾತು ಮೀರಿ ರಾಜಕೀಯ ಮಾಡೋಕೆ ಸಾಧ್ಯನೇ ಇಲ್ಲ ಬೆಳಗಾವಿ ಡಿಸ್ಟಿಕ್ ನಲ್ಲಿ. ಆದ್ರೂ ಕೂಡ ಜೈನರು ಒಂದಾಗ್ತಾ ಇಲ್ಲ. ಜೈನರ ಮೇಲೆ ಎಲ್ಲಾ ಪ್ರಕಾರದ ಅನ್ಯಾಯ ಆಗ್ತಾ ಇದೆ. ನೋಡಿ, ಜೈನರು ರಾಜಕೀಯವಾಗಿ ಮುಗಿದು ಹೋಗಿದೀವಿ. ರಾಜಕೀಯ ಅಸ್ತಿತ್ವ ಜೈನರು ಉಳಿದಿಲ್ಲ. ಸಾಮಾಜಿಕ ಮೊದಲಂತೆ ಜೈನರದು ಸಮಾಜದಲ್ಲಿ ವರ್ಚಸ್ವ ಉಳಿದಿಲ್ಲ. ಆರ್ಥಿಕವಾಗಿ ಕೂಡ ನಾವು ಕಮ್ಜೋರ್ ಆಗಿದ್ದೀವಿ, ಧಾರ್ಮಿಕವಾಗಿ ಕೂಡ ನಾವು ಕಮ್ಜೋರ್ ಆಗಿದ್ದೀವಿ. ಈಗ ಏನು ಒಂದು ಪೇಷಂಟ್ಗೆ ಹಾಸ್ಪಿಟಲ್ ವೆಂಟಿಲೇಟರ್ ಮೇಲೆ ಇಡ್ತಾರೆ ನೋಡಿ, ಹಂಗ ಸಮಾಜ ಬಂದು ಕೂತೀವಿ ವೆಂಟಿಲೇಟರ್ ಮಾಡಿ. ಈಗ ನಾವು ಏನಾದ್ರೂ ಕೈಕಾಲು ಬಡಿಲ್ಲ ಅಂದ್ರ ನಾವು ಮುಗಿದು ಹೋಗ್ತೀವಿ. ಆಲ್ರೆಡಿ ನಾವು ಮುಗಿದು ಹೋಗಿದ್ದೀವಿ. ಎಲ್ಲಾ ಪ್ರಕಾರದ ಎಲ್ಲಾ ಕಡೆಯಿಂದ ನಮ್ಮ ಧರ್ಮದ್ದು ನಾಶ ಆಗಿ ಹೋಗೈತಿ. ಅದಕ್ಕಂದು ಎಲ್ಲರೂ ಒಂದಾಗಿ, ತಾವು ಸಮಾಜದ ಹಿರಿಯರಿದ್ರಿ, ತಾವು ಎಲ್ಲ ಹಳ್ಳಿಗಳಿಗೆ ತಿರ್ಸ್ರಿ, ಬಸ್ತಿ ಟ್ರಸ್ಟ್ಗಳಿಗೆ ಮಾತಾಡ್ರಿ, ಮಹಿಳಾ ಮಂಡಳಿಗೆ ಮಾತಾಡ್ರಿ, ಯುವ ಸಂಘಟನೆಗಳಿಗೆ ಮಾತಾಡ್ರಿ. ಸ್ವಲ್ಪ ಎಲ್ಲ ಜೋರಾಗಿ ನಿಂತ್ರೆ 101% ಜೈನ ಸಮಾಜದ ಎಲ್ಲ ಬೇಡಿಕೆಗಳು ಈಡೇರ್ತಾವ್ರಿ. ನೋಡ್ರಿ, ನಮ್ಮ ಬೇಡಿಕೆ ಏನು, 4,500 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರದ್ದು ಪ್ರತಿ ವರ್ಷ ಬಜೆಟ್ ಇದೆ. ನಾವೇನು ಕೇಳ್ತಾ ಇದ್ದೀವಿ, 400 ಕೋಟಿ, 400 ಕೊಡೋ 4,500 ಕೋಟಿ ಇದ್ದಾಗ 400 ಕೋಟಿ ಕೊಡೋದೇನು ದೊಡ್ಡ ವಿಷಯ ಏನು? ಸರ್ಕಾರ 100 ಕೋಟಿ ಕೂಡ ಕೊಡ್ತಾ ಇಲ್ಲ. ನಮ್ದು ಏನದ ಅಲ್ಪಸಂಖ್ಯಾತರ ನಿಗಮ ಮಾಡಿ ಮತ್ತು ಆ ನಿಗಮಕ್ಕೆ 400 ಕೋಟಿ ರೂಪಾಯಿ ಕೊಡ್ರಿ. ಏನೋ ದೊಡ್ಡ ವಿಷಯ ಏನಿಲ್ಲ. ನಮ್ದು 2ನೇ ಬೇಡಿಕೆ ನೋಡಿ, ಹಳ್ಳಿಯಲ್ಲಿ ಮುಸ್ಲಿಮರಿಗಿಂತ ಕ್ರಿಶ್ಚಿಯನ್ಗಿಂತ ಜಾಸ್ತಿ ಬಡತನ ಇದೆ ಅಂತ ಸರ್ಕಾರ ಹೇಳಿದ್ದಾರೆ. ಹಳ್ಳಿ ಒಂದು ಯುವಕ ಸಿಟಿಗೆ ಬಂದು ಶಿಕ್ಷಣ ಪಡಿಬೇಕಾಯ್ತಂದ್ರೆ ಅವನಿಗೆ ರೂಮಿಗೆ ಮೇಸಿಗೆ 8,000 ರೂಪಾಯಿ ಬೇಕೇ ಬೇಕು. ಕರ್ನಾಟಕದಲ್ಲಿ 414 ಅಲ್ಪಸಂಖ್ಯಾತ ಹಾಸ್ಟೆಲ್ ಇದೆ, ವಸತಿ ವಿದ್ಯಾರ್ಥಿ ನಿಲಯಗಳಿವೆ. ನಾವೇನು ಕೇಳ್ತಾ ಇದ್ದೀವಿ, ಒಂದು 40 ಜೈನ ಸಮಾಜಕ್ಕೆ ಕೊಡಿ. ಯಾಕಂದ್ರೆ ಜೈನ ಸಮಾಜದ ಹುಡುಗರು ಪೂರ್ಣತಃ ಸಸ್ಯಾಹಾರಿ, ಅವರ ಸಂಸ್ಕಾರ ಸಂಸ್ಕೃತಿ ಅವ್ರದ್ದೆಲ್ಲ ಒಡನಾಟ ಬೇರೆ ಇದೆ, ಬೇರೆ ಅಲ್ಪಸಂಖ್ಯಾತರಿಗೆ ಹೋಲಿಸಿದ್ರೆ. ನಮ್ದೇನು 2ನೇ ಬೇಡಿಕೆ, 414 ಹಾಸ್ಟೆಲ್ನಲ್ಲಿ ಒಂದು 40 ಹಾಸ್ಟೆಲ್ ಜೈನ ಸಮಾಜಕ್ಕೆ ಕೊಡಿ. ಇದರಲ್ಲಿ ತಪ್ಪಿದೆ ಅನ್ನೋ ನ್ಯಾಯಯುತವಾಗಿ ಬೇಡಿಕೆ ಇದೆ. ನಮ್ಮ 3ನೇ ಬೇಡಿಕೆ, ಅಲ್ಪಸಂಖ್ಯಾತರಲ್ಲಿ ಎಷ್ಟು ಯೋಜನೆಗಳು, ಈ ಗಂಗಾ ಕಲ್ಯಾಣ ಇದೆ, ಚಿಕ್ಕೋಡಿಯಲ್ಲಿ ಗಂಗಾ ಕಲ್ಯಾಣದಲ್ಲಿ 100 ಜನಕ್ಕೆ ಬೋರ್ವೆಲ್ ಕೊಡಬೇಕು. ಸರ್ಕಾರ ನಿಯಮ ಮಾಡಿದ್ದಾರೆ, ಬರೀ 5 ಜೈನರಿಗೆ ಅಷ್ಟೇ ಕೊಡ್ಬೇಕಂತ. 100 ಬೋರ್ವೆಲ್ನಲ್ಲಿ 5 ಜೈನರಿಗೆ, 84 ಮುಸ್ಲಿಮರಿಗೆ, 10 ಕ್ರಿಶ್ಚಿಯನ್ರಿಗೆ, ಉಳಿದವರಿಗೆ. ಈ ತರ ಇದು ಟೋಟಲಿ ತಪ್ಪು. ನಮ್ದೇನು ಬೇಡಿಕೆ ಇದೆ, 5 ಅಲ್ಲ 20 ಜೈನರಿಗೆ ಬೋರ್ವೆಲ್ ಕೊಡ್ಬೇಕಂದ್ರೆ ಅಲ್ಪಸಂಖ್ಯಾತರ ಯಾವುದೇ ಯೋಜನೆಗಳಿರಲಿ ಅಲ್ಲಿ 20% ಜೈನರಿಗೆ ಸಹಾಯ ಸಿಗಬೇಕು ಅಲ್ಪಸಂಖ್ಯಾತರ ಯೋಜನೆಗಳದ್ದು. ಇದು ನಮ್ಮ ಬೇಡಿಕೆ. ಇದು ಕೂಡ ನ್ಯಾಯಯುತ ಬೇಡಿಕೆ ಇದೆ, ತಪ್ಪೇನಿಲ್ಲಲ್ಲ. 20% ನಮ್ದು ಏನು ಯೋಜನೆ ಮೀಸಲಾತಿ 20% ಮಾಡಬೇಕು. ಅದು ಆದ್ಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇದೆ, ಇಲ್ಲಿವರೆಗೂ ಕೂಡ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಸಿಕ್ಕಿಲ್ಲ. ನೋಡ್ರಿ, ನಮ್ಮ ಜೈನರದ ನೇತಾಗಳ ಲೀಡರ್ ಮುಗಿಸ್ಬಿಟ್ರ ಸರ್ಕಾರ. ರಾಜಕೀಯ ಪಕ್ಷಗಳು ಜೈನರ ನೇತಾಗಳ ಲೀಡರ್ಶಿಪ್ ಖತ ಮಾಡಿ ತೆಗೆದಾರ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಈಗ ನಿರ್ದೇಶಕರನ್ನಾಗಿ ಯಾರಿಗೂ ಕೂಡ ಆಯ್ಕೆ ಮಾಡಿಲ್ಲ, ನಿರ್ದೇಶಕರು ಕೂಡ ಯಾರೂ ಇಲ್ಲ, ಅಧ್ಯಕ್ಷ ಸ್ಥಾನ ಕೂಡ ಇಲ್ಲಿವರೆಗೂ ಜೈನ ಸಮಾಜಕ್ಕೆ ಸಿಕ್ಕಿಲ್ಲ. ನಮ್ದು ಬೇಡಿಕೆ ಏನು, ಎಷ್ಟು ಅಲ್ಪಸಂಖ್ಯಾತ ಸಮುದಾಯಗಳಿವೆ,
ಎಲ್ಲರೂ ಕೂಡ ಅಧ್ಯಕ್ಷ ಸ್ಥಾನ ಸಿಗಲಿ, ಜೈನ ಸಮಾಜಕ್ಕೆ ಕೂಡ ಅಧ್ಯಕ್ಷ ಸ್ಥಾನ ಸಿಗಲಿ, ಯಾಕಂದ್ರೆ ಇಲ್ಲಿವರು ಸಿಕ್ಕಿಲ್ಲ. ಮತ್ತು ಪ್ರತಿ ಸಲ ಏನು ನಿರ್ದೇಶಕರು ಆಯ್ಕೆ ಮಾಡ್ತೀರಿ, ಈ ಸಾರಿ ನೋಡಿ 7 ಜನ ಆಯ್ಕೆ ಮಾಡಿದ್ದಾರೆ ನಿರ್ದೇಶಕರನ್ನಾಗಿ. 4 ಮುಸ್ಲಿಮ 3 ಕ್ರಿಶ್ಚಿಯನ್, ಒಬ್ಬರಿಗೆ ಕೂಡ ಜೈನ ಸಮಾಜಕ್ಕೆ ಸ್ಥಾನ ಕೊಟ್ಟಿಲ್ಲ. ತಪ್ಪಿದೆ ಅಲ್ಲೋ? ನಮ್ಮ ಜನ ಯಾರಿಗೆ ಕೇಳಬೇಕು, ಯಾರಿಗೆ ಹೇಳಬೇಕು? ಸರ್ಕಾರದಲ್ಲಿ ನಮ್ಮ ವಿಷಯ ಇಡೋರು ಯಾರಾದ್ರೂ ಬೇಕಲ್ಲ ಒಬ್ರು. ಅದು ಆದ್ಮೇಲೆ ಅಲ್ಪಸಂಖ್ಯಾತರ ಆಯೋಗ ಇದೆ. ಜೈನ ಸಮಾಜ ಮೇಲೆ ಏನಾದರೂ ಅನ್ಯಾಯ ಆಯ್ತಂದ್ರೆ ಅದು ನ್ಯಾಯಾಲಯ ಥರ ವರ್ಕ್ ಮಾಡುತ್ತೆ. ಸಿವಿಲ್ ಕೋರ್ಟ್ಸ್ ಪವರ್ಸ್ ಇದೆ ಅದಕ್ಕೆ, ಅಲ್ಪಸಂಖ್ಯಾತರ ಆಯೋಗಕ್ಕೆ. ಅಲ್ಲಿಯೂ ಕೂಡ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಸ್ಥಾನ ಒಂದು ಸಾರಿ ಕೂಡ ಜೈನ ಸಮಾಜ ಸಿಕ್ಕಿಲ್ಲ. ಪ್ರತಿ ಸಾರಿ ಒಂದೇ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಿದ್ದಾರೆ, ನಿಗಮ ಆಗಲಿ ಆಯೋಗ ಆಗಲಿ. ನಮ್ದು ಏನು ಬೇಡಿಕೆ ಇದ್ರೆ ಆಯೋಗದಲ್ಲಿ ಕೂಡ ಜೈನ ಸಮಾಜದ ವ್ಯಕ್ತಿಯ ಅಧ್ಯಕ್ಷರನ್ನೇ ಕೊಡುವಂತ. ಇದನ್ನು ನ್ಯಾಯಯುತವಾಗಿದೆ ಬೇಡಿಕೆ, ಏನು ತಪ್ಪೇನಿಲ್ಲ. ಅದು ಆದಮೇಲೆ ನಮ್ಮ ಎಷ್ಟು ಪ್ರಾಚೀನ ಬಸ್ತಿಗಳಿವೆ ಕರ್ನಾಟಕದ ಇತಿಹಾಸ ತೆಗೆದು ನೋಡಿದ್ರೆ, ಪ್ರಾಚೀನ ಆಗಲಿ ಅಥವಾ ಮಧ್ಯಕಾಲ ಆಗಲಿ, ಎಲ್ಲ ದೊಡ್ಡ ರಾಜರು ಎಷ್ಟು ರಾಷ್ಟ್ರಕೂಟ ಆಗಲಿ, ಹೊಯ್ಸಳಾಗಲಿ, ಕದಂಬ ಆಗಲಿ, ಗಂಗಾ ಆಗಲಿ, ಚಾಲುಕ್ಯ ಆಗಲಿ, ಇವೆಲ್ಲ ಏನು ರಾಜರು ಇದ್ರು, ಅವರೆಲ್ಲ ಜೈನ ಧರ್ಮ ಪಾಲನೆ ಮಾಡ್ತಿದ್ರು. ಪ್ರತಿ ಡಿಸ್ಟಿಕ್ನಲ್ಲಿ 1000-2000 ಬಸ್ತಿಗಳಿದ್ದು, ಮತ್ತು ಎಲ್ಲ ಬಸ್ತಿಗೆ 50-100 ಎಕರೆ ಹೊಲಗಳಿದ್ದು, ತೋಟ ಇದ್ದು ಬಸ್ತಿ ನಿರ್ವಹಣೆ ಮಾಡೋಕ್ಕೆ. ಈಗ ತೋಟನೂ ಉಳಿದಿಲ್ಲ, ಬಸ್ತಿನೂ ಉಳಿದಿಲ್ಲ. ಈಗ ಇಡೀ ಕರ್ನಾಟಕದಲ್ಲಿ ಒಂದು 1300-1400 ಬಸ್ತಿಗಳಿವೆ, ಪ್ರಾಚೀನ ಬಸ್ತಿಗಳು. ಮತ್ತು ಎಲ್ಲ ಬಸ್ತಿಗಳ ಮೇಲೆ ಅತಿಕ್ರಮಣ ಇದೆ. ಮ್ಯಾಕ್ಸಿಮಮ್ ಮೋರ್ ದೆನ್ 90% ಏನು ಪ್ರಾಚೀನ ಜೈನರ ಬಸ್ತಿಗಳಿವೆ ಎಲ್ಲ ಬಸ್ತಿಗಳ ಮೇಲೆ ಅತಿಕ್ರಮಣ ಇದೆ. ಆದರೂ ಕೂಡ ಸರ್ಕಾರ ಅತಿಕ್ರಮಣ ತೆಗೆಯೋಕೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ನಮ್ದೇನು 6ನೇ ಬೇಡಿಕೆ ಇದೆ, ಎಷ್ಟು ಪ್ರಾಚೀನ ಬಸತಿಗಳಿದೆ ಅದ್ರದ್ದು ಒಂದು ಸರಿ ಸರ್ವೆ ಮಾಡ್ರಿ. ಒಂದು ಸರಿ ಗೊತ್ತಾಗಲಿ ನಮ್ಮ ಪ್ರಾಚೀನ ಬಸ್ತಿ ಎಷ್ಟಿವೆ, ಅದರ ಜಾಗ ಎಷ್ಟಿದೆ. ಅದು ಸರ್ಕಾರ ಹತ್ರನೂ ಇರಬೇಕು, ನಾವು ಜೈನ ಸಮಾಜ ಹತ್ರನೂ ಇರಬೇಕು. ಈ ಇಬ್ಬರ ಹತ್ರ ರೆಕಾರ್ಡ್ ಇಲ್ಲ. ಎಷ್ಟು ಪ್ರಾಚೀನ ಬಸ್ತಿಗಳಿವೆ, ಆ ಬಸ್ತಿಗಳ ಹತ್ರ ಪ್ರಾಪರ್ಟಿ ಎಷ್ಟಿದೆ, ಸರ್ವೆ ನಂಬರ್ ಏನಿದೆ, ಸರ್ಕಾರ ಹತ್ರ ಕೂಡ ಇಲ್ಲ, ನಮ್ಮ ಹತ್ರ ಕೂಡ ಇಲ್ಲ. ಮತ್ತು ನಾವು ಆದ್ರೂ ಮುಗಿತಾನೆ ಹೋಗ್ತಾ ಇದೀವಿ. ಪ್ರತಿ 20 ವರ್ಷಕ್ಕೆ ಜೈನ ಸಮಾಜದ ಏನು ಜನಸಂಖ್ಯೆ ಇದೆ ಅದು ಅರ್ಧ ಆಗ್ತಾ ಇದೆ, ಹಾಫ್ ಆಗ್ತಾ ಇದೆ. ಇನ್ನು 100-200 ವರ್ಷ ನಾವು ಮುಗಿದು ಹೋಗ್ತೀವಿ. ನಾವು ಮುಗಿದು ಹೋದ್ರೂ ಕೂಡ ನಮ್ಮ ಬಸದಿ, ನಮ್ಮ ಶಾಸ್ತ್ರಗಳು ಸುರಕ್ಷಿತವಾಗಿದ್ದರೆ ಧರ್ಮ ಮತ್ತೆ ಪುನರ್ಜೀವನ ಆಗುತ್ತೆ. ಈಗ ನೋಡಿ, ಇತಿಹಾಸದಲ್ಲಿ ನಮ್ದು ಎಷ್ಟು ಇತಿಹಾಸ ಪುಟದಿಂದ ಜೈನರನ್ನ ಅಳಿಸ್ಬಿಟ್ಟಿದ್ದಾರೆ ಸರ್ಕಾರ. ಈಗ ಪ್ರಾಚೀನ ಬಸ್ತಿಗಳಲ್ಲೂ ಕೂಡ ನಾಶ ಮಾಡ್ತಿದ್ದಾರೆ. ನಮ್ದು ಏನು 6ನೇ ಬೇಡಿಕೆ ಇದೆ, ಸರ್ಕಾರ ಎಲ್ಲ ಪ್ರಾಚೀನ ಬಸ್ತಿಗಳನ್ನ ಸರ್ವೆ ಮಾಡಬೇಕು. ಮತ್ತು ಯಾವ್ಯಾವ ಪ್ರಾಚೀನ ಬಸ್ತಿಗಳ ಅತಿಕ್ರಮಣ ಆಗಿದೆ ಅದು ಅತಿಕ್ರಮಣ ತೆಗೆಯಲು ಸರ್ಕಾರನೇ ಏನು ಕೋರ್ಟ್ದ ಕೇಸ್ ನಡೆಸೋದು ಅವರೇ ನಡೆಸಬೇಕು. ಮತ್ತು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ ತರಬೇಕು ಜೈನ ಪ್ರಾಚೀನ ಬಸ್ತಿಗಳ ಸಂರಕ್ಷಣೆ ಸಲುವಾಗಿ. ಅದು ಆದಮೇಲೆ ನಮ್ದು 7ನೇ ಬೇಡಿಕೆ ಇದೆ, ಎಲ್ಲಿ ಸಮಾಜ ಇಲ್ಲ ಅಲ್ಲಿ ಕೂಡ ಪ್ರಾಚೀನ ಬಸ್ತಿಗಳಿವೆ. ಆ ಎಲ್ಲ ಪ್ರಾಚೀನ ಬಸ್ತಿಗಳಿಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಕೊಡಬೇಕು, CCTV ಕ್ಯಾಮ್ರಾ ಹಚ್ಚಬೇಕು. ಇಲ್ಲಿ ನೋಡಿ, ಸಾಂಗ್ಲಿಗ ಒಂದು 6 ತಿಂಗಳು ಆಯ್ತಲ್ರಿ, ಪ್ರಾಚೀನ ಒಂದು 3 ವರ್ಷ ಹಿಂದಿಂದು ತೀರ್ಥಂಕರ ಮೂರ್ತಿ ಹೊಡೆದಾರಲ್ಲ, ನಿಮ್ಗೆ ಗೊತ್ತಿರಬೇಕು. ಸಾಂಗ್ಲಿಗ್ರಿ, ಸಾಂಗ್ಲಿಯಲ್ಲಿ ಯಾವ್ದು ಹಳ್ಳಿಯಲ್ಲಿ ಐತಲ್ಲ. ಹಾಗಾಗಿ ಈ ಥರ ಎಲ್ಲ ಕಡೆ ನಡೀತಾ ಇದೆ, ಕಳ್ತನ ಆಗ್ತಾ ಇದೆ. ಪ್ರಾಚೀನ ಬಸ್ತಿ ತೀರ್ಥಂಕರ ಮೂರ್ತಿನ ಕಳ್ತನ ಮಾಡ್ತಿದ್ದಾರೆ, ಹೊಡಿತಿದ್ದಾರೆ. CCTV ಹಚ್ಚಬೇಕು ಪ್ರಾಚೀನ ಬಸ್ತಿಗಳಲ್ಲಿ, ಸೆಕ್ಯೂರಿಟಿ ಗಾರ್ಡನ್ನ ನೇಮಕಾತಿ ಮಾಡಬೇಕು. ಮತ್ತು ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಕುಡಿಯೋ ನೀರಿಂದೆಲ್ಲ ವ್ಯವಸ್ಥೆ ಪ್ರಾಚೀನ ಬಸ್ತಿಗಳಿಗೆ ಮಾಡಬೇಕು. ನಮ್ದು ಎಲ್ಲ ಏನು ಬೇಡಿಕೆ ಇದೆ ಇದು ನ್ಯಾಯಸಂಗತವಾಗಿ ಕೂಡ ಇದೆ, ಬೇಸಿಕ್ ಇದೆ. ಮತ್ತು ಸರ್ಕಾರ ಎಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಸಲ್ಲ ಅಲ್ಲಿವರೆಗೂ ಉಪವಾಸ ಹೋರಾಟ ಮುಂದೆ ನಡೆದೇ ನಡೆಯುತ್ತೆ. ತಾವು ಸಮಾಜದ ಹಿರಿಯರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ, ತಾವು ಕೂಡ ಎಲ್ಲರಿಗೆ ವಿಷಯ ತಿಳಿಸಿ, ಎಲ್ಲ ಊರಿನ ಜನರು ಬರುವಂಗೆ ನಾವೆಲ್ಲ ಪ್ರಯತ್ನ ಮಾಡೋಣ. ಮತ್ತು ಸರ್ಕಾರ ಕೂಡ ನಮ್ಮ ಬೇಡಿಕೆ ಈಡೇರಿಗೂ ಎಲ್ಲರೂ ಕೂಡಿ ಹೋರಾಟ ಮುಂದೆ ನಡೆಸೋಣ. ಎಲ್ಲರಿಗೂ ಜೈ ಜಿನೇಂದ್ರ. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮದು ಜೈನ ಸಮಾಜಕ್ಕೆ ಏನು ಒಂದು ಸರ್ಕಾರದಿಂದ ಸಿಗಬೇಕು ಅದು ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಖುಷಿ ಇವತ್ತು ಚಿಂತನೆ ಮಾಡಿ ಅದರ ಹೋರಾಟ ಅಂದರೆ ನಾವು ಬರೀ ಘೋಷಣೆ ಮಾಡಿದ್ದು ಮಾತ್ರ, ಹೊಸದೇನೂ ಇಲ್ಲ. ಘೋಷಣೆ ಮಾಡಿರ್ತಕ್ಕಂಥದ್ದು ನಮಗೆ ಯಾಕೆ ಸಿಗ್ತಾ ಇಲ್ಲ, ನಮಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಾವೊಂದಿಟ್ಟು ಪರಾಮರ್ಶೆ ಮಾಡಿಕೊಂಡು ಎಲ್ಲರೂ ನಾವು ಒಗ್ಗಟ್ಟಿನಿಂದ ಮಾಡ್ರೆ
ಇದು ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಇಲ್ಲೆಲ್ಲ ಕೂಡಿದ್ದೀವಿ. ಯಾಕಂದರೆ ನಾವು ಅಲ್ಪಸಂಖ್ಯಾತರು, ಮೊದಲೇ ಹೇಳಿದಾಗೆ ಜೈನರು ಅಲ್ಪಸಂಖ್ಯಾತರು. ಮೊದಲು ನಮ್ದು ಪುರಾತನ ಶಾಸ್ತ್ರದಿಂದ ನೋಡ್ಬೇಕಾದ್ರೆ ಭರತಖಂಡ ಅಂತ ಹೇಳಿತ್ತು. ಭರತಖಂಡ ಅಂದ್ರೆ ಭರತ್ ಚಕ್ರವರ್ತಿ ಇದ್ದಾಗ ಇಡೀ ಎಲ್ಲ ಜಗತ್ತೆಲ್ಲ ಜೈನರೇ ಇದ್ದು, ಎಲ್ಲ ಜೈನ ಸಮಾಜನೇ ಇತ್ತು. ಅವಾಗಿಂದನೂ ಇಲ್ಲಿವರೆಗೆ ನಮ್ಮ ಜೈನ ಎಲ್ಲ ಸಮಾಜ, ನಮ್ಮ ಮಂದಿರ ಎಲ್ಲ ನಮ್ಮನ್ನ ಕಡೆಗಣಿಸ್ಕೊಂತ ಬಂದ ಈಗ ನಾವು ಬರೀ ಸಾಸ್ವಿ ಕಾಳಟ ಉಳ್ದೀವಿ. ಅದಕ್ಕೆ ಈಗ ಇನ್ನು ಸಾಸ್ವಿ ಕಾಳಟ ಉಳ್ದೀವಿ, ಇನ್ನೂ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಹಕ್ಕು ನಾವು ಪಡ್ಕೊಳ್ಬೇಕಂತ ಹೇಳಿ ಎಲ್ಲರೂ ನಾವು ಮನಸ್ಸು ಮಾಡ್ರೆ ಅದು ಆಗೇ ಆಕೈತಿ. ಸರ್ಕಾರ ನಮಗೆ ಕೊಡ್ತಕ್ಕಂಥದ್ದು ಅವರು ಅನುಕೂಲ ಕೊಟ್ಟಿದಾರ, ಅದನ್ನು ಪಡ್ಕೊಳ್ಳೋದಷ್ಟು ನಮ್ದು ಐತ್ರಿ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ. ನಾವು ನಮ್ಮ ಸಮಾಜದ ನಮ್ಮ ಕಡೆ ಬಾಗಲಕೋಟೆ ಜಿಲ್ಲೆಯಿಂದ ಆಗಲಿ, ಇಲ್ಲಿ ಬೆಳಗಾವಿ ಜಿಲ್ಲೆ ಆಗಲಿ, ಎಲ್ಲರೂ ಕೂಡಿ ನಮ್ಮದು ಇದಕ್ಕೆ ಸಹಮತ ಇದೆ. ಮತ್ತು ನಾವು ಈಗ ಅಲ್ಪಸಂಖ್ಯಾತರ ಕೆಲವೊಂದು ಆಫೀಸ್ಗೆ ನಾವು ಹೋದಾಗ ನಾವು ನೋಡ್ತೀವಿ, ಅಲ್ಲಿ ವರ್ಕ್ ಮಾಡೋರು ಎಲ್ಲರೂ ನಮ್ಮ ಜಾತಿಯವ್ರು ಯಾರೂ ಇಲ್ಲ, ಜೈನರೇ ಇಲ್ಲರಿ. ಅಲ್ಲಿ ನಮ್ಮ ಈಗ ಸರ್ ಹೇಳಿದ್ರಲೆ ನಮ್ಮ ನಿಗಮದೊಳಗೆ ಜೈನರು ಒಬ್ಬ ನಿರ್ದೇಶಕ ಇಲ್ಲ, ನಿರ್ದೇಶಕ ಇದ್ರನ ಅವ್ರನ್ನ ಅಧ್ಯಕ್ಷ ಮಾಡಕ್ಕೆ ಬರ್ತೈತಿ. ನಿರ್ದೇಶಕನ ಇಲ್ಲ ಅಂದ್ರೆ ರೀ ಅಧ್ಯಕ್ಷನ ಯಾರು ಮಾಡಿದ್ರಿ, ಅಲ್ಲೇ ನಮ್ಮನ್ನು ತುಳಿತಾರ್ರಿ. ಅದಕ್ಕೆ ಇಂಥ ಒಂದು ನಾವು ಸೂಕ್ಷ್ಮ ವಿಷಯಗಳನ್ನ ನಾವು ತಿಳ್ಕೊಂಡು ಇವತ್ತು ನಾವು ಒಗ್ಗಟ್ಟಾದ್ರೆ ನಮಗೆ ಎಲ್ಲ ಸಾಧನೆ ಆಕೈತಿ. ಒಗ್ಗಟ್ಟಿಲ್ಲಂದ್ರೆ ಏನೂ ಸಾಧನೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಪ್ರಾಚೀನ ಮಂದಿರದೊಳಗೆ ಸಾಕಷ್ಟು ಈಗ ಅವರ ಪುರಾತನ ಇಲಾಖೆ ಒಳಗೆ ಸೇರಿಸ್ರಿ ಅಂತ ಹೇಳಿ ಕೇಳ್ತಾರೆ, ನಾವು ಎಲ್ಲ ಅನುಕೂಲ ಕೊಡ್ತೀವಿ ಅಂತಾರೆ. ಸೇರಿಸ್ರಿ ಎಲ್ಲ ಸರ್ಕಾರ ಅಧೀನ ಆಕೈತ್ರಿ, ಅದು ಮತ್ತು ನಮ್ಮಿಂದ ಎಲ್ಲ ಕಸ್ಕೊಂಡ್ಬಿಡ್ತಾರೆ ಅವರು. ಅದಿಲ್ಲ, ನಮಗೆ ಏನು ಸಿಗಬೇಕು, ಮಂದಿರಕ್ಕೆ ಏನು ನಮಗೆ ಸಿಗಬೇಕು, ಜೀರ್ಣೋದ್ಧಾರಕ್ಕೆ ಏನೈತಿ ಅದನ್ನಷ್ಟೇ ಮಾಡಿಕೊಳ್ಬೇಕು ಐತ್ರಿ. ಅದಕ್ಕೆ ನಮಗೆ ಸಿಗ್ತಾ ಇಲ್ಲ. ಏನು ನಮಗೆ ಅನುದಾನ ಬಿಡುಗಡೆ ಮಾಡಿದಾರಲ್ಲ ಅದನ್ನು ನಮಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಮಗೆ ನಿಗಮ ಇಲ್ಲ, ನಿಗಮದೊಳಗೆ ನಮ್ಮದು ಅಧಿಕಾರ ಇಲ್ಲ. ಈಗ ನಿಗಮ ಇತ್ತಂದ್ರೆ ನಮ್ಗೆ ಏನು ಸಿಗಬೇಕಲ್ಲ ಆ ದುಡ್ಡು ಸಿಗ್ತೈತಿ. ಆಮೇಲೆ ನಮ್ಮ ಈಗ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಸಾಕಷ್ಟು ಜನ ಬೇರೆ ಊರಿಗೆ ಹೋಗಿ ಸಾಲಿ ಕಲಿಯುವಂಥದ್ದು ಐತಿ. ನಿಮಗೆಲ್ಲ ಗೊತ್ತೈತ್ರಿ, ಸ್ತ್ರೀಯರಿಗೆ ಒಂದು ರಕ್ಷಣೆ ಬೇಕು. ಅವ್ರಿಗೆಲ್ಲ ನಮ್ದು ಏನು ನಿಯಮತಿ ಪಾಲನೆ ಮಾಡ್ಬೇಕಾದ್ರೆ ನಮಗೆ ವಸತಿ ನಿಲಯ ಬೇಕೇ ಬೇಕು. ವಸತಿ ನಿಲಯ ಇದ್ದಂದ್ರೆ ಹೆಣ್ಮಕ್ಳಿಗೆ ಗೌರವ ಸಿಗ್ತೈತಿ. ಅವ್ರಿಗೆಲ್ಲ ಮುಂದೆ ಓದಾಕ, ನಮ್ಮ ಮಕ್ಳು ಬೆಳ್ಯಾಕ, ಎಲ್ಲಿ ಬೇಕಾದಲ್ಲಿ ಅವ್ರಿಗೆ ಕೆಲಸ ಮಾಡೋಕೆ, ಧೈರ್ಯದಿಂದ ಹೋಗಾಕ, ನಮಗೂ ಕಳಿಸ್ಕೊಡಾಕು ನಮಗೂ ಏನೈತಿಲ್ಲ ಎಲ್ಲರಿಗೂ ಹೆಮ್ಮೆ ಇರ್ತೈತಿ. ಯಾಕಂದ್ರೆ ನಾವು ಹೆಣ್ಮಕ್ಳನ್ನ ಬೇರೆ ಕಳಿಸ್ಬೇಕಾದ್ರೆ ನಾವು ವಿಚಾರ ಮಾಡ್ಬೇಕಾಗೈತಿ ತಂದೆ ತಾಯಿಗಳು. ಮತ್ತು ಎಲ್ಲ ಥರ ಸೌಕರ್ಯ ಇತ್ತಂದ್ರೆ ಕಳ್ಸಾಕ ಅನ್ಕೊಳ್ಳಿ. ಅದನ್ನು ಕೂಡ ಸರ್ಕಾರ ಈಗ ಒಬ್ಬರು ಹೇಳ್ತಾರೋ ಹೋಗ್ತಾರೋ ಆ ಥರ ಆಗಬಾರ್ದು. ಈಗ ನಮಗದನ್ನು ನಾವು ಮಾಡ್ಕೋಬೇಕಾಗೈತ್ರಿ. ನಾವು ಸಾಧಾರ ಪಡಿಸ್ಕೋಬೇಕಾದ್ರೆ ಸ್ವಲ್ಪ ಬೆನ್ನು ಹತ್ಬೇಕ್ರಿ. ಈ ಥರ ನಾವು ಎಲ್ಲ ಈಗ ಬಾಗಲಕೋಟೆ ಜಿಲ್ಲೆ ಇರಲಿ, ಬೆಳಗಾವಿ ಜಿಲ್ಲೆ ಇರಲಿ, ಆಮೇಲೆ ಬಿಜಾಪುರ ಜಿಲ್ಲೆ, ಇವೊಂದು ಸ್ವಲ್ಪ 3 ಜಿಲ್ಲಾದಾಗ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಜೈನ ಸಂಖ್ಯೆ ಜಾಸ್ತಿ ಐತ್ರಿ. ಅದಕ್ಕೆ ನಾವು ಇಷ್ಟು 3 ಜಿಲ್ಲಾದವ್ರು ಒಕ್ಕಟ್ಟಾದ್ರೆ ಸುಮಾರು ಈ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕವರ್ ಆಕೈತಿ. ಇಷ್ಟರೇ ನಾವು ಒಕ್ಕಟ್ಟಾಗಿ ನಮ್ಮ ಬೇಡಿಕೆಗಳನ್ನ ನಾವು ಕೇಳಿದ್ದೆ ಆದ್ರೆ ನಮ್ಮ ಶಾಸಕರಾಗಲಿ ಯಾರ ಕಡೆ ಸ್ವಲ್ಪ ಹೋಗಿ ನಾವು ಅದನ್ನ ಮಾಡಲೇಬೇಕು. ಇದೇ ಥರ ನಾವು ಏನೈತಿ ಒಕ್ಕಟ್ಟಿನಿಂದ ಎಲ್ಲ ಅವ್ರನ್ನ ಕೇಳಿ ನಾವು ಇಲ್ಲಿ ಕರೆಸುವಂಥ ವ್ಯವಸ್ಥೆ ಮಾಡೋದು ಮಾಡಿಕೆಸಿಂದ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಆ ಕೆಲಸವನ್ನು ನಾವು ಮಾಡೇ ತೀರ್ತೀವಿ ಅಂತ ಹೇಳಿ ಒಂದು ಶಪಥ ಮಾಡ್ಬೇಕಾಗಿತ್ತು ನಾವು ಇವತ್ತಿನ ದಿವಸ. ಯಾಕಂದ್ರೆ ನಾವು ಸರ್ ಹೇಳಿದಂಗೆ ಒಕ್ಕಟ್ಟಿನಲ್ಲಿ ಕಡಿಮೆ ಆಗೈತಿ. ನಮ್ಮಲ್ಲಿ ಕಡಿಮೆ ಆಗಬಾರ್ದು. ಒಕ್ಕಟ್ಟು ನಾವು ಕಡಿಮೆ ಆಗಿ ನಾವು ಹಿಂದುಳಿದೀವಿ ಅಂದ್ರೆ ಹಂಗೆ ಹಿಂದು ಅಲ್ಪಸಂಖ್ಯಾತರು ಹಾಕೋತ್ ಬರಾಕಿದ್ದೀವಿ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀವಿ, ನಾವೆಲ್ಲ ಒಕ್ಕಟ್ಟದಿಂದ ಬೆಂಬಲದಿಂದ ಎಲ್ಲರೂ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿಗೆಲ್ಲ ತಿಳಿಸೋಣ. ಎಲ್ಲರೂ ಪಾಲ್ಗೊಳ್ಳೋಣ, ನಮ್ದು ಏನೈತಿ ಹಕ್ಕನ್ನು ಎಲ್ಲ ಬಳಸ್ಕೊಳ್ಳೋಣ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಉಪವಾಸ ಸತ್ಯಾಗ್ರಹದ 2ನೇ ದಿವಸ ಇವತ್ತು ನಮ್ಮ ತೇರದಾಳದಿಂದ ಜೈನ ಸಮಾಜ ಬಾಂಧವರು ಬಂದಿದ್ದರು, ವಾಸು ಪೂಜನಗರ ವತಿಯಿಂದ, ಮತ್ತು ಭೋಜ್ ಗ್ರಾಮದಿಂದ ಎಲ್ಲ ಮಹಿಳೆಯರು ಬಂದಿದ್ದರು, ಉಗಾರದಿಂದ ಬಂದಿದ್ದರು ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿದ್ದರು. ಈ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಕೊಡಲಿಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಒಮ್ಮೆ ಸುಸ್ವಾಗತ ಹೇಳುತ್ತಾ, ತಮ್ಮೆಲ್ಲರ ಬೆಂಬಲ ಇದೇ ರೀತಿ ಇರಲಿ.
ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಬೇಡಿಕೆಗಳು ಪೂರ್ಣ ಆಗುವವರೆಗೂ ನಮ್ಮೆಲ್ಲರ ಬೆಂಬಲ ಇರ್ತಿದ್ದೆ ಅಂತ ಹೇಳಿ ಭಾವಿಸ್ತಾ, ನೋಡ್ರಿ, ಸರ್ಕಾರ ನಮಗೆ ಬಹಳಷ್ಟು ವರ್ಷಗಳಿಂದ ಆಶ್ವಾಸನೆ ಕೊಡ್ತಾ ಬರ್ತಿದ್ವಿ. ನಮ್ಮ ಅಭಿವೃದ್ಧಿ ನಿಗಮ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ, ನಮ್ಮ ಬೇಡಿಕೆಗಳನ್ನು ಪೂರೈಸ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೂ ಒಂದು ಆಗ್ತಾ ಇಲ್ರಿ. ನೋಡಿದ್ರಿ, ಸಮಾಜದೊಳಗೆ ದಿನಕ್ಕೆ ಬಡತನ ಹೆಚ್ಚಾಗ್ತಾ ಇದೆ ರೀ. ನಮ್ದು 10 ವರ್ಷ ಹಿಂದಿನ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ. ನಮ್ಮ ಮನೆ ಪರಿಸ್ಥಿತಿ ನಾವು ನೋಡಿದ್ರೆ ನಮ್ಮ 10 ವರ್ಷ ಹಿಂದಿನ ನಮ್ಮ ಮನೆ ಪರಿಸ್ಥಿತಿ ಏನಿತ್ತು ಮತ್ತು ಅದರಿಂದ ಈಗ ಏನೇನು ನಮ್ಮ ಮನೆ ಪರಿಸ್ಥಿತಿ ಆಗ್ತಾ ಇದೆ, ಇದನ್ನು ಅಭ್ಯಾಸ ಮಾಡಿದ್ರೆ ನಿಮಗೂ ಎಲ್ಲರಿಗೂ ಗೊತ್ತಾಗ್ತೈತಿ. ಇದಕ್ಕೆಲ್ಲ ಕಾರಣ ಸರ್ಕಾರದ ಮಲತಾಯಿ ಧೋರಣೆ. ಯಾವ್ಯಾವ ಸರ್ಕಾರಗಳು ಬಂದಿದ್ದಾವ ಆ ಎಲ್ಲ ಸರ್ಕಾರಗಳು ನಮ್ಮ ಮೇಲೆ ಮಲತಾಯಿ ಧೋರಣೆಯಿಂದ ನಮ್ಮ ಪರಿಸ್ಥಿತಿ ಈ ಗತಿಗೆ ಬಂದಿದೆ. ಇದಕ್ಕಾಗಿ ನೋಡ್ರಿ, ಅದಕ್ಕಾಗಿ ನಾವು ಈ ಎಲ್ಲ ಬೇಡಿಕೆಗಳನ್ನು ನಮ್ಮ ಸಮಾಜ ಮುಂದಿಟ್ಟೈತಿ. ಅದಕ್ಕಾಗಿ ಸಮಾಜ ಬಹಳಷ್ಟು ದಿನಗಳಿಂದ ಹೋರಾಡ್ತೈತಿ. ಆದ್ರೆ ಸರ್ಕಾರ ಅದನ್ನು ಕಡೆಗಣಿಸ್ತೈತಿ. ನೋಡ್ರಿ, ಜೈನ ಅಭಿವೃದ್ಧಿ ನಿಗಮ ಆಯ್ತಂದ್ರೆ ಅದರಲ್ಲಿ ನಮ್ಮ ಜೈನ ಸಮಾಜದವರೇ ಅಧ್ಯಕ್ಷರಿರ್ತಾರೋ, ಕಮಿಟಿ ಸದಸ್ಯರಿರ್ತಾರೋ, ಅವರೆಲ್ಲರೂ ಕುಂತ ಜೈನ ಸಮಾಜಕ್ಕೆ ಏನು ಬೇಕಾಗೈತಿ, ನಮ್ಮ ಜೈನ ಸಮಾಜದ ಬಡ ಬಂಧುಗಳಿಗೆ ಏನು ಬೇಕಾಗೈತಿ ಅದನ್ನು ಅವರೇ ರೂಪರೇಷೆ ರೆಡಿ ಮಾಡ್ಬೋದು ರೀ. ಈಗ ಸರ್ಕಾರ ಏನು ಮಾಡ್ತೈತಿ, ಏನು ಮಾಡ್ತೈತಿ, ಅದು ಎಷ್ಟು ಸಿಗ್ತೈತಿ ಅಷ್ಟು ಸಿಗ್ತೈತಿ. ಅವಾಗ ನಮ್ಮ ಒಂದು ಅಭಿವೃದ್ಧಿ ನಿಗಮ ಮಾಡಿ ಅಲ್ಲಿ ಒಂದು 400 ಕೋಟಿ 200 ಕೋಟಿ ಅವರ ದುಡ್ಡು ಇಟ್ಟರಂದ್ರೆ ಆ ದುಡ್ಡದಿಂದ ಜೈನ ಸಮಾಜದವರಿಗಾಗೆ ಅಲ್ಲಿ ಕಾರ್ಯಕ್ರಮಗಳನ್ನ ಹಮ್ಕೋತಾರೆ. ಅಲ್ಲಿ ಏನೇನು ಬೇಕಾಗೈತಿ, ಜೈನ ಸಮಾಜದಾಗ ಬಡವರಿಗೆ ಏನು ಬೇಕಾಗೈತಿ, ಅವ್ರಿಗೆ ಏನಾರ ಉದ್ಯೋಗ ಅವಕಾಶ ಮಾಡಲಿಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕಾ, ಅವ್ರಿಗೆ ಮತ್ತೆ ಏನಾದರೂ ಸಮಸ್ಯೆ ಐತಿ, ಅವ್ರ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಐತಿ, ಅವ್ರ ಕುಟುಂಬಕ್ಕೆ ಏನು ಬೇಕಾಗೈತಿ, ಅವ್ರಿಗೆ ಜरूरत ಏನೈತಿ, ಅದಕ್ಕಾಗಿ ರೂಪರೇಷೆ ರೆಡಿ ಮಾಡ್ತಾರೆ. ಅದಕ್ಕಾಗಿ ನಿಗಮ ಬೇಕಾಗೈತೆ ರೀ. ಅದರ ನಂತರ ಹಾಸ್ಟೆಲ್. ಈಗ ನೋಡ್ರಿ, ಎಲ್ಲರೂ ತಮ್ಮ ಮಕ್ಕಳ ಎಲ್ಲರೂ ಅಲ್ಲಿ ಇಲ್ಲಿ ಓದಕ್ಕೆ ಹೋಗ್ತಿದ್ದಾರೆ. 10th ತನಕ ನೀವು ಭಾಳ ಅಂದ್ರೆ ಮನೆಯಲ್ಲಿ ಕಳಿಸ್ತೀರಿ. ಮನೇಲಿ ಕಲಿಸಿದ ನಂತರ 10th ಮುಗಿದ ನಂತರ ಚಿಕ್ಕೋಡಿಗೆ ಬರ್ಬೇಕ್ರ, ಅವ್ರ ಬೆಳಗಾವಿ ಹೋಗ್ಬೇಕಾ, ಬೆಂಗಳೂರು ಹೋಗ್ಬೇಕಾ, ಮತ್ತೊಂದು ಸಿಟಿಗೆ ಹೋಗ್ಬೇಕಾ, ಅಲ್ಲಿ ಕಾಲೇಜ್ ಇರ್ತೈತಿ, ಎಲ್ಲಿ CETದಾಗ ಸೀಟ್ ಸಿಗ್ತೈತಿ, ಎಲ್ಲಿ ಅವ್ರಿಗೆ ಕಾಲೇಜ್ದಾಗ ಅಡ್ಮಿಷನ್ ಸಿಗ್ತೈತಿ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ ನಂತರ ತಿಂಗಳ ನೀವು ಅವ್ರಿಗೆ ಹಾಸ್ಟೆಲ್ ಮಾಡ್ತೀರಿ. ತಿಂಗಳ ಅವ್ರಿಗೆ 7-8 ಸಾವಿರ 10 ಸಾವಿರ 15 ಸಾವಿರ ಖರ್ಚು ಬರ್ತೈತ್ರಿ. ನೀವೇನು ಮಾಡ್ತೀರಿ, ಸಾಲ ತೆಗಿತೀರಿ, ಬ್ಯಾಂಕಿಗೆ ಹೋಗ್ತೀರಿ, ಸಾಲ ತೆಗಿತೀರಿ. 4 ವರ್ಷ 5 ವರ್ಷ ಅವರ ಎಜುಕೇಷನ್ ಮಾಡ್ಬೇಕ್ರಿ. 4-5 ವರ್ಷದಾಗ ನೀವು ತಿಂಗಳ 8-10 ಸಾವಿರ ಕಳಿಸ್ತೀರಿ ಅಂತ ತಿಳ್ಕೊರಿ. ಎಷ್ಟು ಆಯ್ತು ರೀ, 4 ವರ್ಷಕ್ಕೆ 4 ಲಕ್ಷ ರೂಪಾಯಿ ಹಾಸ್ಟೆಲ್ಗೆ ಖರ್ಚು ಮಾಡ್ತೀರಿ. ಮತ್ತು ಫೀಸ್ ರೀ, ಇದನ್ನು ಬಿಟ್ಟು ಮತ್ತು ಫೀಸು ನೀವು ಇಂಜಿನಿಯರಿಂಗ್ ಮಾಡ್ಬೇಕಾರೆ 1.5 ಲಕ್ಷ, MBBS ಮಾಡ್ಬೇಕಾರೆ ಅದಕ್ಕೂ ಐತಿ. ಮತ್ತು ನೀವು ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅದು 1.5 ಲಕ್ಷ ತನೆಲ್ಲ ಬರ್ತೈತಿ. MBA ಮಾಡ್ಬೇಕಾರೆ 2 ಲಕ್ಷ ವರ್ಷಕ್ಕೆ, ಪ್ರತಿ ವರ್ಷಕ್ಕೆ ಇಷ್ಟು ಖರ್ಚು ಐತ್ರಿ. ಹಿಂಗಂದ್ರೆ ಒಂದು ಹುಡುಗ ಎಜುಕೇಷನ್ ಮುಗಿಸ್ಕೊಂಡು ಬರ್ಲಿಕ್ಕೆ ನೀವು 6-7-8 ಲಕ್ಷ ಖರ್ಚು ಮಾಡಿರ್ತೀರಿ. ಆವಾಗ ನೌಕರಿ ಹತ್ತಕ್ಕೆ ಜಲ್ದಿ ನೌಕರಿ ಆಯಿತು, ನಿಮ್ಮ ಕುಟುಂಬದ ನಶೀಬ ಚಲೋ ಅನ್ನೋದು. ಇಲ್ಲಾದ್ರೆ 1 ವರ್ಷ ಹೋಯ್ತು 2 ವರ್ಷ ಹೋಯ್ತು ಅಂದ್ರೆ ಸಮಸ್ಯೆ. ಇದು ಲೋನ್ ಬಡ್ಡಿ ಅದು ಇದು ಕಟ್ಟೋದ, ನೀವು ಊಟ ಬಿಡ್ಬೇಕಾರೆ ಅದು ಬಡ್ಡಿ ಕಟ್ಟಬೇಕು. ಮತ್ತು ಜೈನ್ರು ಹೆಂಗೆ ನಮ್ಮ ಮನೆಯೊಳಗೆ ಹೆಂಗೆ ಭೀ ಇರೋಲ್ವ, ಆದ್ರೆ ಬಡ್ಡಿ ಕಟ್ಟೋನು ಇದನ್ನು ಮಾಡೋನು ಅಂಥೇಳಿ ನಾವು ಅದನ್ನೆಲ್ಲ ಸಂಭಾಳಿಸೋದು ಮೊದಲು. ಈ ಥರ ಐತ್ರಿ. ಹೀಗಾಗಿ ಬಡತನ ಹೆಚ್ಚಿಗೆ ಆಗ್ತಾ ಇದೆ ರೀ. ಅದಕ್ಕಾಗಿ ಹಾಸ್ಟೆಲ್ ನೋಡ್ರಿ, ಇದ್ರಾಗ ಹಾಸ್ಟೆಲ್ದು ಒಂದು ನಮ್ದು ಅವ್ರ ಬೇಡಿಕೆ ಪೂರೈಕೆ ಮಾಡಿದ್ರಂದ್ರೆ ಸಮಾಜದ ಹುಡುಗರಲ್ಲಿ ಬಡ ಹುಡುಗರು ಅಲ್ಲೇ ನಿಂತು ಕಲಿಬೋದು. ಅಲ್ಲಿ ಊಟದ ವ್ಯವಸ್ಥೆ ಇರ್ತೈತ್ರಿ. ಸರ್ಕಾರದೊಳಗೆ ಫ್ರೀದಾಗ ನಿಮ್ಗೆ ನಿಲ್ಲೋ ವ್ಯವಸ್ಥೆ ಇರ್ತೈತಿ, ಎಲ್ಲ ಇರ್ತೈತಿ. ಊಟ ವಸತಿ ಅವ್ರದ್ದು ಫ್ರೀ ಆಯ್ತಂದ್ರೆ ನಿಮ್ಮ ಮ್ಯಾಗ ಭಾರ ಏನಿರ್ತೈತಿ, ಅವ್ರದ್ದು ಫೀಸ್ ಕಟ್ಟೋದಷ್ಟೇ ಭಾರ ಇರ್ತೈತಿ. ಹೀಗಾಗಿ ಅನುಕೂಲ ಆಗ್ತೈತಿ ಸಮಾಜಕ್ಕೆ. ಹಾಂ ರೀ, ಇದು ನೇರವಾಗಿ ಎಲ್ಲ ನಮ್ಮ ಬಡ ಬಾಂಧವರಿಗೆಲ್ಲ ಬಂದು ಮುಟ್ತೈತ್ರಿ. ಅದಕ್ಕಾಗಿ ಅಂಥ ಬೇಡಿಕೆಗಳನ್ನ ಸಮಾಜ ಇಟ್ಟೈತಿ. ನಮ್ಮ ಹೋರಾಟಗಾರರೆಲ್ಲ ಅಂಥವು ಬೇಡಿಕೆಗಳು ಇಟ್ಟಿದ್ದಾರೆ. ಇವೆಲ್ಲನೂ ಬಂದು ಮುಟ್ಟಬೇಕು ಭಾಳಷ್ಟು. ಇದನ್ನೆಲ್ಲನೂ ಈಗ ಡೀಟೇಲಾಗಿ ಹೇಳಿದರು. ಆದ್ರೆ ನಿಮಗೂ ಅಂದರೆ ನಿಮಗೆ ಏನು ಅದರಿಂದ ಬೆನಿಫಿಟ್ ಐತಿ ಅದು ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೆ. ನೋಡ್ರಿ, ಇದೇ ಥರ ಐತಿ.
ಇಂಥ ಮತ್ತು ಭಾಳಷ್ಟು ಬೇಡಿಕೆಗಳು ಇದಾವೆ. ಅದಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಿ ಜೈನ ಸಮಾಜದ ಬೇಡಿಕೆಗಳನ್ನು ಈಡೇರಿಸಬೇಕು. ಮತ್ತು ನಮಗೆ ಭಾಳಷ್ಟು ದಿನಗಳಿಂದ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೇಕಂಥೇಳಿ ನಮ್ಮೆಲ್ಲರ ಒತ್ತಾಯ ಇದೆ. ಇದಕ್ಕೆ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ. ತಮ್ಮ ಬೆಂಬಲ ಇದೇ ರೀತಿ ಯಾವತ್ತೂ ಇರಲಿ. ನಮ್ಮ ಹೋರಾಟ ಈ ಎಲ್ಲ ಬೇಡಿಕೆಗಳು ಈಡೇರುವವರೆಗೆ ಮುಂದುವರಿತೈತಿ ಮತ್ತು ತಮ್ಮೆಲ್ಲರ ಸಹಕಾರ ಕೂಡ ಇರ್ತೈತಿ ಅಂತ ಹೇಳಿ ಭಾವಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜಿನೇಂದ್ರ ಎಲ್ಲರಿಗೂ.